ನಡೆಯುತ್ತಿದೆ ಗದಗ ಬೆಟಗೇರಿ ನಗರಸಭೆ ಚುನಾವಣೆ. ಇಂದು ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೆಯಲಿದ್ದು, ಬಿಜೆಪಿ ಕಾಂಗ್ರೆಸ್ ನಡುವೆ ತೀವ್ರ ಜಿದ್ದಾಜಿದ್ದಿ ಎದ್ದು ಕಾಣ್ತಿದೆ. ಮೂವರು ಸದಸ್ಯರ ಅನರ್ಹತೆ ಬಳಿಕ ಅಧಿಕಾರ ಕಳೆದುಕೊಳ್ಳುವ ಭೀತಿಯಲ್ಲಿ ಬಿಜೆಪಿ ಈಗ ಮುಂಚೂಣಿಯಲ್ಲಿದೆ. ಬಹುತೇಕ ಕಾಂಗ್ರೆಸ್ ಪಾಲಾಗುವ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಕಣ್ಣ ಮುಂದೆ ಕಾಣ್ತಿದೆ. ಇನ್ನು ಬೆಳಗಾವಿ ಪ್ರಾದೇಶಿಕ ಆಯುಕ್ತರಿಂದ ನಿನ್ನೆ ರಾತ್ರಿ ಮತ್ತೊಮ್ಮೆ ಮೂವರ ಸದಸ್ಯತ್ವ ರದ್ದು ಮಾಡಿ ಆದೇಶವನ್ನು ಹೊರಡಿಸಲಾಗಿದ್ದು, ಬಿಜೆಪಿ ಅಧಿಕಾರಕ್ಕೆ ಏರುವ ಕನಸು ಭಗ್ನವಾಗಿದೆ. ಫೆಬ್ರವರಿ 13ರಂದು ಸದಸ್ಯತ್ವ ರದ್ದು ಮಾಡಿ ಆದೇಶ ಮಾಡಿದ ಪ್ರಾದೇಶಿಕ ಆಯುಕ್ತರು ಸದಸ್ಯತ್ವ ರದ್ದತಿ ನಿರ್ಧಾರ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಬಿಜೆಪಿ ಸದಸ್ಯರು. ಇನ್ನು ಕೋರ್ಟ್ನಲ್ಲಿ ಸದಸ್ಯರ ವಾದ ಆಲಿಸುವಂತೆ ಪ್ರಾದೇಶಿಕ ಆಯುಕ್ತರಿಗೆ ನಿರ್ದೇಶನವನ್ನ ನೀಡಲಾಗಿದೆ. ಸದಸ್ಯರ ವಿಚಾರಣೆ ಬಳಿಕ ಮತ್ತೊಮ್ಮೆ ಮೂವರು ಸದಸ್ಯರ ಸದಸ್ಯತ್ವ ರದ್ದು ಮಾಡಿ ಫೆಬ್ರವರಿ 27ರಂದು ಆದೇಶವನ್ನು ಹೊರಡಿಸಲಾಗುವುದು. ಈ ಮೂಲಕ ಬಿಜೆಪಿಗೆ ಶಾಕ್ ನೀಡಿದೆ ಪ್ರಾದೇಶಿಕ ಆಯುಕ್ತರು. ಬಿಜೆಪಿ ಮಾಡಿದ ತಪ್ಪು ಬಿಜೆಪಿಗೆ ಮುಳುವಾಗಿದೆ. ಅನರ್ಹತೆ ಕಾರಣವಾಗಿದ್ದು ನಗರಸಭೆ ಆಸ್ತಿ ಪರಭಾರೆಗೆ ನಕಲಿ ಠರಾವು, ನಕಲಿ ಸಹಿ ಮಾಡಿರೋ ಆರೋಪ ಕೂಡ ಈಗ ಎಲ್ಲೆಡೆ ಎದ್ದು ಕಾಣ್ತಾ ಇದೆ. ಆಗಿನ ಅಧ್ಯಕ್ಷೆ ಉಷಾದಾಸರ ಸದಸ್ಯರಾದ ಅನಿಲ್ ಅಬ್ಬಿಗೇರಿ, ಗುಳಪ್ಪ ಮುಷಿಗೇರಿ ಸೇರಿ ಹಲವರ ವಿರುದ್ಧ ಆರೋಪ ಈಗ ಎಲ್ಲೆಡೆ ಕೇಳಿ ಬರ್ತಿದೆ. ಬಕಾರು ಸಾಲು ಸ್ಲೀಸ್ಗಾಗಿ ನಕಲಿ ಠಾವು ತಯಾರಿಸಿದ ಪ್ರಕರಣ ಸಂಬಂಧ ಅಮಾನತು ಮಾಡಲಾಗಿದ್ದು, ಮಾಜಿ ಅಧ್ಯಕ್ಷೆ ಉಷಾದಾಸರ್, ಸದಸ್ಯ ಅನಿಲ್ ಅಬ್ಬಿಗೇರಿ, ಕುಳಪ್ಪ ಮುಷಿಗೇರಿ ಸದಸ್ಯತ್ವ ಅಮಾನತನ್ನ ಸ್ವೀಕರಿಸಿ ನಗರಸಭೆ ವ್ಯಾಪ್ತಿಯ 54 ವಕಾರು ಸಾಲು ಆಸ್ತಿ ಲೀಸ್ 32 ಎಕರೆ ಜಾಗ ಮುಂದುವರಿಸುವ ಠರಾವು ಪಾಸ್ ಆಗಿದೆ. 2023-24 ಅವಧಿಯ ದಾಖಲೆ ಸೃಷ್ಟಿಸಿದ ಬಗ್ಗೆ ದೂರವನ್ನ ನೀಡಲಾಗಿದೆ. ನಕಲಿ ದಾಖಲೆ ಸೃಷ್ಟಿಸಿ ಲೀಸ್ ನೀಡಿರುವ ಹುನ್ನಾರದ ಬಗ್ಗೆ ಆರೋಪ